ನೀವು ಎಲ್ಲ ಜವಾಬ್ದಾರಿಗಳನ್ನು ಅಷ್ಟೇ ಪೂರ್ಣವಾಗಿ ಜೀವಿಸಿದ್ದೀರಿ ಅನ್ನೋದು ಅದರ ಮೂಲಕ ಗೊತ್ತಾಗುತ್ತೆ. ಈಗ ನಾವು ದಿವಸಕ್ಕೆ 100ರಿಂದ 120 ಅಭ್ಯಂಗಗಳನ್ನು ಮಾಡ್ತೀವಿ. ದೋ ವಿ ಆರ್ ಡಾಕ್ಟರ್ಸ್, ಬಟ್ ನಮ್ಮ ಡೈರೆಕ್ಟ್ರಲ್ಲಿ ಅದು ಅಕ್ಸೆಪ್ಟ್ ಆಗಲಿಲ್ಲ. ಅವಾಗ ವಿಲ್ ದಟ್ ಡ್ರಗ್ ಗಿವ್ ದ ಫುಲ್ ಪೊಟೆನ್ಸಿ ಟು ದ ಪೇಷಂಟ್ ಈಸ್ ಅ ಬಿಗ್ ಕ್ವಶನ್. I close at 5 o'clock, I close at 9 o'clock. This is not such a profession at all. Ayurveda can give you fantastic results. ವೈದ್ಯರಿಗೆ ಪರ್ಸನಲ್ ಲೈಫ್ ಅನ್ನೋದೇ ಇರಲ್ಲ. ಅವರಿಗೆ ತಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮನ್ನು ನೋಡಿದಾಗ ಅನ್ಸುತ್ತೆ 24/8 ಕೆಲಸ ಮಾಡಿ ನೋಡಿದಾಗ ಇವರು ಕಾಯಕ ಯೋಗಿ ಅನ್ಸುತ್ತೆ. ಕೆಲವು ನಿಮ್ಮ ಫೋಟೋಗಳನ್ನು ನೋಡಿದಾಗ ಅಥವಾ ನಿಮ್ಮ ದೈವಭಕ್ತಿಯನ್ನು ನೋಡಿದಾಗ ಇವರು ದೈವಭಕ್ತರು ಅನ್ಸುತ್ತೆ. ಕರ್ಮಯೋಗಿಯಾಗಿ ಭಕ್ತಯೋಗಿಯಾಗಿ ಅಂದ್ರೆ ನಿಮ್ಮ ಜ್ಞಾನವನ್ನ, ನಿಮ್ಮ ನಾಲೆಜ್ ಅಂದ್ರೆ ನೀವು ಯಾವುದೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾಗ ಇದನ್ನೆಲ್ಲೂ ಕೇಳಿರ್ಲಿಲ್ವಲ್ಲ ಅನ್ಸುತ್ತೆ. ಒಂದು ಡ್ರಗ್ ಡೆವಲಪ್ಮೆಂಟ್ ಇಂದ ಹಿಡಿದು ಆಯುರ್ವೇದ ಎವಲ್ಯೂಷನ್ ಬರೋಕೆ ನೀವು ಮಾತಾಡಿದಾಗ ಇನ್ನೂ ವಿಶೇಷವಾದ ಅಂಶಗಳು ಎಲ್ಲವೂ, ಜೊತೆಗೆ ಜ್ಞಾನದ ಜೊತೆಗೆ ಅನುಭವದಿಂದ ದಕ್ಕಿಸಿಕೊಂಡ ವಿಚಾರಗಳು ಅಂದ್ರೆ ಜ್ಞಾನ, ಕರ್ಮ ಮತ್ತೆ ಭಕ್ತಿ, ಈ ಮೂರದಲ್ಲಿ ನೀವು ಯಾವುದು ಅಥವಾ ಮೂರುನ ಇದನ್ನ ಹೆಂಗೆ ಇಂಟರ್ಪ್ರೆಟ್ ಮಾಡ್ತೀರಾ ಸರ್? ಸರ್, ಇದರಲ್ಲಿ ಕಲಿಕೆ ಪ್ರಾಥಮಿಕ, ಕಲ್ತಿರುವಂಥದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಆಯುರ್ವೇದದಲ್ಲಿ ಏನಾಗಿದೆ ಅಂದರೆ, ಯು ಹ್ಯಾವ್ ಬೀನ್ ಗಿವನ್ ವಿತ್ ದ ರೆಡಿ ಆನ್ಸರ್ಸ್. ನೀವಿಲ್ಲಿ ಫಾರ್ಮಾಕಾಲಜಿ ಅನ್ನೋದೇನು ಓದುವಂಥದ್ದೇನಿಲ್ಲ. ಇಲ್ಲಿ ಏನು ಮಾಡಬೇಕಿದ್ರು ಇಟ್ ಈಸ್ ಓನ್ಲಿ ರಿವರ್ಸ್ ಫಾರ್ಮಾಕಾಗ್ನಸಿ. ವಾಟ್ ಆಲ್ ಅವರ್ ಆನ್ಸೆಸ್ಟರ್ಸ್ ಹ್ಯಾವ್ ಗಿವನ್ ಅದನ್ನು ಡೆಲಿವರಿ ಮಾಡಿ. ದಟ್ ಈಸ್ ವಾಟ್ ವಿ ಆರ್ ನಾಟ್ ಡೂಯಿಂಗ್. ನಮ್ಮಲ್ಲಿ ನಮ್ಮ ಗ್ರಂಥಗಳಲ್ಲಿ ನನಗೆ ಈಗೊಂದು 5-6 ವರ್ಷದ ಹಿಂದೆ ಯೂಶಲಿ ಸ್ಟೂಡೆಂಟ್ಸ್ ಫ್ರಮ್ US used to come and stay with me. They used to learn from medical colleges. They used to come, not with Ayurveda. ಅವ್ರು ಹೇಳ್ತಿದ್ರು, ಒಬ್ಬ ಅಲೋಪತಿ ವೈದ್ಯ ಸತ್ತ ಅಂದರೆ ಅಲೋಪತಿ ವೈದ್ಯ ಮಾತ್ರ ಸಾಯ್ತಾನೆ, ಆಯುರ್ವೇದ ವೈದ್ಯ ಸತ್ತ ಅಂದರೆ ಒಂದು ಗ್ರಂಥ ಸತ್ತಂಗೆ ಅಂತ. ನೀವು ಈ ಒಂದು ಅಗಾಧವಾದ ಜ್ಞಾನ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಈ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅದನ್ನು ನೀವು ಡೆಲಿವರಿ ಮಾಡಿದ್ರೆ ಸಾಕ. ಆ್ಯಂಡ್ ಇಟ್ ಈಸ್ ಓನ್ಲಿ ಕ್ವಶನಬಲ್ ವೆನ್ ಯು ಗೋ ಔಟ್ ಆಫ್ ಯುವರ್ ವೇ. ನಮ್ಮ ಕಾನೂನು ಏನು ಹೇಳುತ್ತೆ, ನಿಮಗೆ ಇದನ್ನು ಕೊಡೋಕ್ಕೆ ಅಧಿಕಾರ ಕೊಟ್ಟವರು ಯಾರು? ನಮಗೆ ಈ ಅಧಿಕಾರ ಕೊಡೋದು ನಮ್ಮ ಶಾಸ್ತ್ರದ ನಿಘಂಟುಗಳು. ಸೊ ವೆನ್ ಯು ಆರ್ ಫಾಲೋಯಿಂಗ್ ದ ರೂಲ್ಸ್ ದಟ್ ಆರ್ ಬೀನ್ ಲೇಡ್ ಇನ್ ದ ಟೆಕ್ಸ್ಟ್, why will you have to be afraid of anything else? You are not going out of rules, you are not going out of way. ನಮ್ಮ ಶಾಸ್ತ್ರದಲ್ಲಿ ನಮ್ಮ ಹಿರಿಕರು, ನಮ್ಮ ಆಚಾರ್ಯರುಗಳು ಏನು ಕೊಟ್ಟಿದ್ದಾರೆ ಅಂದರೆ, 25% of the powers of dispensing medicines and implementing it has been vested in you. ನೀವು ನಿಮ್ಮ ಯುಕ್ತಿ ಪ್ರಕಾರ ಕೊಡಿ, ಅದನ್ನೇ ನೀವು ಮಾಡೋದಿಲ್ಲ ಅಂತ ಹೇಳಿದ್ರೆ, then what is the use in studying all these things? ಇಂಥ ಒಂದು ಅದ್ಭುತವಾದಂತಹ, ಇಟ್ ಈಸ್ ನಾಟ್ ಎ ಸೈನ್ಸ್. ನೀವು ಸೈನ್ಸ್ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ಗೊತ್ತಿಲ್ಲ. ಐ ಜಸ್ಟ್ ಗಿವ್ ಇಟ್ ಇನ್ ಒನ್ ಸೆಂಟೆನ್ಸ್. Science is a place where you put a subject to discussion. It is only you come up with an answer which is again for discussion, and that happens to be science. ನಮ್ಮಲ್ಲಿ ಯಾವ ಥರ ಮಾಡಿಟ್ಟಿದ್ದಾರೆ ಅಂದರೆ, ಇಟ್ ಈಸ್ ಆಲ್ಮೋಸ್ಟ್ ಎನ್ ಅನುಶಾಸನ. ಯಾವುದೇ ಒಂದು ಡ್ರಗ್ನ ನೀವು ಈಗ ದಶಮೂಲ ಪಂಚಕೂಲ ಕಷಾಯ ಅಂತ ಇಟ್ಕೊಳ್ಳಿ, ಈ ಪ್ರಮಾಣದಲ್ಲಿ ಅದನ್ನು ಹೀಗೆ ಮಾಡಬೇಕು, ಇಂಥ ಕಾಯಿಲೆ ಕೊಡಬೇಕಂದಾಗ ಖಂಡಿತ ಅದು ಕೆಲಸ ಮಾಡುತ್ತೆ. ಸೊ ಟ್ರೈ ಟು ಗೆಟ್ ಇನ್ವಾಲ್ವ್ಡ್ ಇನ್ ಆಲ್ ದಿಸ್. ಟ್ರೈ ಟು ಸ್ಟಡಿ ಆಯುರ್ವೇದ and try to deliver it. That will give you the most
And in the society, you will be known as an Ayurvedic physician, and that is very important. ಗೊತ್ತಿಲ್ಲ, ನಾನು ಸೆನ್ಸ್ ಮಾಡಿದ್ದು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ಎಲ್ಲೋ ಆಯುರ್ವೇದ ವೈದ್ಯ ಸತ್ತ ಅಂದರೆ ಒಂದು ದೊಡ್ಡ ಗ್ರಂಥ ಸತ್ತ ಅಂತ ಹೇಳಬೇಕಾದಾಗ ಎಲ್ಲೋ ನಿಮ್ಮ ಮಾತು ಗದ್ಗದಾಯಿತು, ಕಣ್ಣಂಚಲು ಒಂದು ಸ್ವಲ್ಪ ನೀರು ಬಂತು. ಯಾವ ಕಾರಣಕ್ಕೆ ಅಂತ ಗೊತ್ತಾಗಲಿಲ್ಲ ಸರ್. ಯಾಕೋ ತುಂಬ ಭಾವುಕರಾದ್ರೆ ಅನಿಸ್ತು ನನಗೆ. ನನಗೂ ಒಂದು ಸ್ವಲ್ಪ ಮುಂದಿನ ಪ್ರಶ್ನೆ ಹೋಗೋಣ ಸರ್. ಸರ್, ನೀವು ಆಗ್ಲಿಂದ ಹೇಳ್ತಿದ್ದೀರಿ ಜ್ಞಾನ ತಿಳ್ಕೊಳ್ಳೋದು ಎಷ್ಟೋ, ಅದನ್ನ ಜ್ಞಾನವನ್ನ ಇಂಪ್ಲಿಮೆಂಟ್ ಮಾಡೋದು, ಅಪ್ಲಿಕೇಶನ್ಗೆ ತರೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ. ಈಗಲೂ ಹೇಳಿದ್ರಿ ನೀವು ಅನುಶಾಸನ ಇದೆ ಅಲ್ಲಿ, ನೀವು ಅದನ್ನ ಮತ್ತಷ್ಟು ರಿಸರ್ಚ್ಗೆ ಒಳಪಡಿಸ್ಬೇಕು ಅನ್ನೋ ಯಾವ ಇದು ಇಲ್ಲ. ಸೊ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕು, ನಿಮ್ಮ ಯುಕ್ತಿಯನ್ನ ಬಳಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋದು ಅಷ್ಟೇ ಉಳಿದಿದೆ ನಿಮಗೆ ಅಂತ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಿಮ್ಮ ಈಗ ಜಸ್ಟ್ ನಾವು ನೋಡಿದಾಗಲೇ ಬೇರೆ ಬೇರೆ ಆಯಾಮಗಳನ್ನ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ಸ್ಗೆ ಆಯಾಮಗಳನ್ನ ಕೊಟ್ಟಿದ್ದೀರಾ. ನಾನು ಎಷ್ಟೋ ವೈದ್ಯರನ್ನ ಕೇಳಿದ್ದೀನಿ, ಆ ಮಡಿಯನ್ನು ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟೆತ್ ಯೂಸ್ ಮಾಡಬಾರ್ದು ಅಂತಾನೋ, ಅಥವಾ ಮೆಡಿಕಲ್ ಮಾಡರ್ನ್ ಸೈನ್ಸನ್ನು ನಾವು ಬಳಸ್ಕೊಳ್ಬಾರ್ದು ಅಂತಾನೋ, ಅಥವಾ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಚಿಕಿತ್ಸೆಗಳಲ್ಲಿ ಒಳಪಡಿಸಬೇಕು ಅನ್ನೋದನ್ನು ಆ ಒಂದು ಮಡಿವಂತಿಕೆಯನ್ನು ಇಟ್ಕೊಂಡಿರುವಂಥ ಸುಮಾರು ವೈದ್ಯರನ್ನು ನಾವು ಕಾಣ್ತೀವಿ. ಆದರೆ ನಿಮ್ಮ ಚಿಕಿತ್ಸಾ ವಿಧಾನಗಳನ್ನ ನೋಡಿದಾಗ, ನೀವು ಬಳಸ್ಕೊಂಡ್ರ ಆಯಾಮಗಳು ನೋಡಿದಾಗ ಅದನ್ನು ಮೀರಿ ನೀವು ಒಂದು ಯುಕ್ತಿಯಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಂಡಿದ್ದೀರಾ ಅಂತ ನನಗನ್ಸುತ್ತೆ. ಸೊ ಆ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಿಮ್ಮ ಚಿಕಿತ್ಸಾ ವಿಧಾನದ ವಿಶೇಷತೆಗಳೇನೇನು? ಈಗ ನಮಗೆ ಅನುಕೂಲತೆಗೆ ಅಂದರೆ ಚಿಕಿತ್ಸೆ ಸಮಯದಲ್ಲಿ ನಮ್ಮ ಜ್ಞಾನಕ್ಕೆ ಅಥವಾ ಒಂದು ರೋಗ ನಿರ್ಣಯಕ್ಕೆ ಯಾವುದಾದ್ರೂ ಒಂದು ಅನುಕೂಲತೆ ಬಂದರೆ ಅದನ್ನ ಖಂಡಿತ ಉಪಯೋಗಿಸ್ಕೊಳ್ಳೋದು ವೈದ್ಯರ ಧರ್ಮ. ಅದನ್ನು ಯಾರೋ ನಿಮಗೆ ಅಲೋಪತಿ ಅನ್ನಲ್ಲ. ಇಟ್ ಈಸ್ ಎನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. Whatever you are learning, whether it is a glucometer or whether it is a sphygmanometer, it is not related to modern science or any other thing. It is a thing that can be implemented, made use of in the modern science. Whatever is available can be made use by you also. See, ಈ ಥರ ಆಧುನಿಕವಾಗಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ ಥರ ತಪ್ಪು ಇಲ್ಲ, ಯಾರೂ ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಇನ್ನೂ ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಸಿ, ವೆನ್ ಎ ಸರ್ಕಮ್ಸ್ಟೆನ್ಸ್ ವಿಲ್ ಗಿವ್ ಯು ಎ ವೆರಿ ಈಸಿ ವೇ ಆಫ್ ನೋಯಿಂಗ್ ಥಿಂಗ್ಸ್, ವೈ ಡೋಂಟ್ ವಿ ಪೀಪಲ್ ಯೂಸ್ ಇಟ್? ಅದಕ್ಕೆ ಏನು ಮಾಡಬೇಕಂದ್ರೆ, ನಮಗೆ ಉಪಯೋಗವಾಗುವಂತಹ, ನಮ್ಮ ಶಾಸ್ತ್ರಕ್ಕೆ ವಿರುದ್ಧವಾಗದೇ ಇರುವಂತಹ, ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಸೈನ್ಸ್ ಅನ್ನೋದೇನಿದೆ ಅಲ್ಲಿಂದ ಬಾರೋ ಮಾಡ್ಕೊಂಡು ಬರಬೇಕಾದ್ರೆ ಆ ಕಾನೂನು ತಡೆಗಳು ಯಾವುದೂ ಬರದೇ ಇದ್ದಂತಹ ಪ್ರಯತ್ನಗಳನ್ನು ಖಂಡಿತ ನಾವು ಅಳವಡಿಸ್ಕೋಬೇಕು. ಆ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಇಟ್ ಈಸ್ ದ ರಿಯಲ್ ವೇ ದಟ್ ಯು ಕ್ಯಾನ್ ಹ್ಯಾಂಡಲ್ ದ ಕೇಸಸ್. ನಿಮಗೂ ಒಂದು ಸಪೋರ್ಟಿವ್ ಆಗಿ ಬರುತ್ತೆ. ಸಪೋರ್ಟಿವ್ ಇನ್ ದ ಸೆನ್ಸ್, ವಿ ಆಲ್ವೇಸ್ ಸೇ, ವೆದರ್ ಇನ್ ಮಾಡರ್ನ್ ಸೈನ್ಸ್ ಆರ್ ವೆದರ್ ಇನ್ ಅವರ್ ಆಯುರ್ವೇದ ಶಾಸ್ತ್ರ, ನಮಗೆ ವ್ಯಾಧಿ ಲಕ್ಷಣಗಳು ಇಂಪಾರ್ಟೆಂಟು, ಲ್ಯಾಬ್ ರಿಪೋರ್ಟ್ಸ್ ಅಲ್ಲ. ಲ್ಯಾಬ್ ರಿಪೋರ್ಟ್ಸ್ ಆರ್ ಸಪೋರ್ಟಿವ್ ಟು ವಾಟ್ ಯು ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್. ನಿಮ್ಮ ಸಿಂಪ್ಟಮ್ಸ್ ಏನಿದೆ ರೋಗಿಯಲ್ಲಿ, ಸೈನ್ಸ್ ಏನಿದೆ ನೀವು ಎಲಿಸಿಟ್ ಮಾಡ್ತೀರಾ, ಲ್ಯಾಬ್ ರಿಪೋರ್ಟ್ಸ್ ಆರ್ ಓನ್ಲಿ ಸಪೋರ್ಟಿವ್ ಟು ವಾಟ್ ಯು ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್. ಅಂಥದಕ್ಕೆ ಅದನ್ನು ಬಳಸೋದ್ರಲ್ಲಿ ಏನು ತಪ್ಪೇನಿಲ್ಲ ಅದರಲ್ಲಿ. ಸೊ ಮೇಕಿಂಗ್ ಯೂಸ್ ಆಫ್ the modern amenities that you have been given, I think you can really do a good job. ಈಗ ಆಯುರ್ವೇದದಲ್ಲೇ ಆಗಲಿ ಅನೇಕ ಥರವಾದಂತಹ ಈ ಶಿರೋಬಸ್ತಿ ಯಂತ್ರಗಳು ಬಂದಿದೆ. ನಾವು ಜಾನುಬಸ್ತಿ ಹಾಕಬೇಕಾದ್ರೆ ಯು ಗೆಟ್ ಸಮ್ ಪ್ಲಾಸ್ಟಿಕ್ ಇಂಪ್ಲಿಮೆಂಟ್ಸ್ ಆಲ್ಸೋ. ಸೊ ಈ ಥರ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನೆಲ್ಲ ಅಳವಡಿಸ್ಕೊಂಡು ಯು ಕ್ಯಾನ್ ಗಿವ್ ಇಟ್ ಇನ್ ಅ ಮೋರ್ precise way and a more hygienic way. I'm not telling it was unhygienic previously, but a more precise way and a convenient way, so that you can do it at ease. ನೀವು ಸುಲಭವಾಗಿ ಅದನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಅಂದರೆ ಇದೊಂದು ಸಣ್ಣ ಸಂಶಯ ಎಲ್ಲರಲ್ಲೂ ಇರುತ್ತೆ, ಹಾಗಾಗಿ ಈ ಪ್ರಶ್ನೆನ ನಿಮ್ಮ ಮುಂದೆ ತಂದೆ. ಮೇ ಬಿ ಎಲ್ರಿಗೂ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ.
ಮೊದಲ ಸೆಗ್ಮೆಂಟ್ನ ಕೊನೆಯ ಪ್ರಶ್ನೆಗೆ ಬರೋಣ ಸರ್. ಈ ಮೊದಲ ಸೆಗ್ಮೆಂಟ್ ನಾವು ಅಂದ್ಕೊಂಡಿದ್ದು, ಈ ಸುಮಾರು ಪ್ರಶ್ನೆಗಳು ಆಯುರ್ವೇದ ರೀತಿಯಲ್ಲಿ ಬಂದರೂ ಸಹ ನಿಮ್ಮ ತಿರುವುಗಳಾಗಿರ್ಬೋದು, ವೈದ್ಯಕೀಯ ಸಂಬಂಧಪಟ್ಟದ್ದಾಗಿರ್ಬೋದು, ಜವಾಬ್ದಾರಿಗಳು ನಿರ್ವಹಿಸುವಂಥ ಕಲೆ ಆಗಿರ್ಬೋದು, ಸೊ ಎಲ್ಲೋ ಸಾಮಾನ್ಯ ಜನರಿಗೂ ಆ ಪಯಣ ಎಲ್ಲೋ ಒಂದಷ್ಟು ಸ್ಫೂರ್ತಿದಾಯಕ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ಕೊಂಡಿದ್ವಿ. ಕೊನೆಯ ಈ ಸೆಗ್ಮೆಂಟ್ನ ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ, ಈ 67 ವರ್ಷದ ಪೂರ್ಣ ಪ್ರಮಾಣದ ಜೀವನದಲ್ಲಿ ಅದೇ ಇಣುಕು ನೋಟವಂತಂತೂ ಮಾಡಿದ್ವಿ, ಆ ಪ್ರಯಾಣವನ್ನು ನೆನೆಸ್ಕೊಂಡ್ವಿ, ಮೆಲುಕು ಹಾಕಿದ್ವಿ. ಆದರೆ ಆಸ್ ಎ ವ್ಯಕ್ತಿಯಾಗಿ ನಾನು ಮಾಡಿದಂಥ 3 ಆತ್ಮತೃಪ್ತಿ ಕೊಟ್ಟಂತಹ ಕೆಲಸಗಳಿದು, ನನಗೆ ತುಂಬ ತೃಪ್ತಿ ಕೊಟ್ಟಂಥ ಕೆಲಸಗಳಿದು ಅಂದರೆ ಯು ಕ್ಯಾನ್ ನೇಮ್ ಇಟ್ ಅಂದರೆ ಯಾವ್ದು ಸರ್? ಒಂದು, I think implementing what I have learned is that is the first one. Second one is, ಎರಡನೇದು, ನಾವು ಸಂಪಾದನೆ ಮಾಡಿದ್ದು ನಮಗಲ್ಲ. ಅದನ್ನು ಆದಷ್ಟು ನೀವು ಕೊಡಲಿಕ್ಕೆ ಪ್ರಯತ್ನ ಮಾಡಿ. that will give you a great satisfaction. ಮೂರನೇದು, ಮುಂದೆ ನೀವೇನು ಮಾಡಬೇಕು ಅಂದ್ಕೊಂಡು ಒಂದು ಒಳ್ಳೆ ಗುರಿಗಳನ್ನಿಟ್ಟಿದ್ದೀರಾ, ಅವುಗಳ ಸಾಧನೆ ಮಾಡಿ ಸಾಕು. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಈ ಮೊದಲ ಸೆಗ್ಮೆಂಟನ್ನು ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.